ಪ್ರಿಯ ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೂರ್ಯಕುಮಾರ್ ಯಾದವ್ ಅವರ ಹೆಸರಿನ ವಿಚಾರದಲ್ಲಿ ಈಗ ಇಬ್ಬರು ಮಾಜಿ ಆಯ್ಕೆದಾರರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ. ಹೊಸ ನಾಯಕನ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದಿದ್ದಾವೆ ಮತ್ತು ಭಾರತದ T20 ತಂಡದ ಆಯ್ಕೆಯ ಕುರಿತು ದೊಡ್ಡ ಚರ್ಚೆ ಆರಂಭವಾಗಿದೆ. ಹೌದು ಪ್ರಿಯ ವೀಕ್ಷಕರೇ, ನಾವು ಎಲ್ಲರೂ ತಿಳಿದಿರುವಂತೆ ಈಗ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕತ್ವದಿಂದ ತೆಗೆದು ಶ್ರೇಯಸ್ ಅಯ್ಯರ್ ಅವರನ್ನು ಹೊಸ ನಾಯಕನಾಗಿ ನೇಮಿಸುವ ಸಿದ್ಧತೆ ಬಹುತೇಕ ಪೂರ್ಣಗೊಂಡಿದೆ ಅಂತಲೇ ಹೇಳಬಹುದು. ಪ್ರಿಯ ವೀಕ್ಷಕರೇ, ಒಂದು ಸಭೆಯಲ್ಲಿ ಸಂಜು ಸ್ಯಾಮ್ಸನ್ ಅವರ ಹೆಸರಿನ ಜೊತೆಗೆ ಶ್ರೇಯಸ್ ಅಯ್ಯರ್ ಅವರ ಹೆಸರು ಕೂಡ ಚರ್ಚೆಗೆ ಬಂದಿತ್ತು. ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಅಂತಿಮವಾಗಿ ಶ್ರೇಯಸ್ ಅಯ್ಯರ್ ಅವರ ಹೆಸರಿಗೆ ಒಪ್ಪಿಗೆ ಸಿಕ್ಕಿದೆ. ಶೀಘ್ರದಲ್ಲೇ ಅವರನ್ನು ನಾಯಕನಾಗಿ ಅಧಿಕೃತವಾಗಿ ಘೋಷಿಸುವ ಸಾಧ್ಯತೆ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಆದಂಥ ಜಗಳ, ಗೌತಮ್ ಗಂಭೀರ್ ಮತ್ತು ಆಗೇಕರ್ ಅವರ ನಡುವಿನ ಮಾತುಕತೆಯ ಬಗ್ಗೆ ಹಿಂದಿನ ಕಂಪ್ಲೀಟ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಏನು ಕತೆ ಆಯಿತು, ಏನು ಮಾತುಕತೆ ಆಗಿತ್ತು, ಯಾರ ನಡುವೆ ಯಾವ ರೀತಿ ಕಂಪ್ಯಾರಿಸನ್ ಮಾಡಿದ್ರು, ಇಬ್ಬರ ನಡುವೆ ಯಾಕೆ ಶ್ರೇಯಸ್ ಅವ್ರನ್ನ ಮುಂದೆ ತೊಗೊಂಡು ಹೋದರು ಕ್ಯಾಪ್ಟನ್ಸಿಗೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಆ ಹಿಂದಿನ ವಿಡಿಯೋನ ನೀವು ಚಾನಲಲ್ಲಿ ಚೆಕ್ ಮಾಡ್ಕೋಬೋದು. ಆದರೆ ಸೂರ್ಯಕುಮಾರ್ ಯಾದವ್ ಅವರನ್ನು ಇಷ್ಟು ಬೇಗ ನಾಯಕತ್ವದಿಂದ ತೆಗೆದುಹಾಕುವುದು ಸರಿಯೇ? ನೀವೇ ಹೇಳಿ ಪ್ರಿಯ ವೀಕ್ಷಕರೇ, ಕಮೆಂಟ್ ಮಾಡಿ. ಭಾರತಕ್ಕೆ T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕನೊಂದಿಗೆ ಹೀಗೆ ವರ್ತಿಸುವುದು ನ್ಯಾಯವೇ? ನೀವೇ ಕಮೆಂಟ್ ಮಾಡಿ ಪ್ರಿಯ ವೀಕ್ಷಕರೇ. ಈ ವಿಚಾರದಲ್ಲಿ ಇಬ್ಬರು ಮಾಜಿ ಆಯ್ಕೆದಾರರು ವಿಭಿನ್ನವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನು ಮಾತನಾಡುತ್ತಿರುವ ಮಾಜಿ ಆಯ್ಕೆದಾರರ ಸಾಬಬ್ ಕರೀಂ ಮತ್ತು MSK ಪ್ರಸಾದ್ ಇಬ್ಬರು ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕನಾಗಿಯೇ ಮುಂದುವರಿಸಬೇಕೆಂದು ಹೇಳುತ್ತಿದ್ದಾರೆ. ಸಾಬ್ ಕರೀಂ ಹೇಳುವಂತೆ ಪ್ರಸತ್ ಗಮನಿಸಿದರೆ ಸೂರ್ಯಕುಮಾರ್ ಯಾದವ್ ಅವರು ಆಯ್ಕೆ ಸಮಿತಿಯಿಂದ ಭವಿಷ್ಯದ ದೃಷ್ಟಿಕೋನಕ್ಕೆ ಸರಿಹೊಂದದೇ ಇರಬಹುದು. ಹಿಂದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ನಂತರ ಹೊಸ ತಂಡವನ್ನು ಕಟ್ಟುವ ಪ್ರಯತ್ನ ನಡೆದಿತ್ತು. ಹಾಗೆ 2028ರ T20 ವಿಶ್ವಕಪ್ ಗಮನದಲ್ಲಿಟ್ಟುಕೊಂಡು ಈಗಲೂ ಮುಂದೆ ನೋಡುವ ಸಮಯ ಬಂದಿದೆ ಎಂದು ಹೇಳಬಹುದು. ಪ್ರಿಯ ವೀಕ್ಷಕರೇ, ಅವರ ಪ್ರಕಾರ T20 ವಿಶ್ವಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ವೈಯಕ್ತಿಕವಾಗಿ ಬ್ಯಾಟಿಂಗ್ ಪ್ರದರ್ಶನ ಉತ್ತಮವಾಗಿರಲಿಲ್ಲ. ನಂತರವೂ ಅದೇ ರೀತಿ ಫಾರ್ಮ್ ಮುಂದುವರೆದಿದ್ದರಿಂದ ಆದ್ದರಿಂದ ಆಯ್ಕೆದಾರರು ಈಗ ಭವಿಷ್ಯದ ಯೋಜನೆಗಳತ್ತ ಗಮನ ಹರಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರ ವಿಚಾರದಲ್ಲಿಯೂ ಭವಿಷ್ಯವನ್ನು ಗಮನಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿತ್ತು. ಹಾಗಾಗಿ ಸೂರ್ಯಕುಮಾರ್ ಯಾದವ್ ಅವರ ಸ್ಥಾನದಲ್ಲೂ ಕೂಡ ಇದೇ ರೀತಿ ಯೋಚನೆ ಮಾಡಿ ಮುಂದೆ ಚಿಂತನೆ ನಡೆಸಿದ್ದಾರೆ. ಮತ್ತೊಂದೆಡೆ MSK ಪ್ರಸಾದ್ ಅವರು ಅಭಿಪ್ರಾಯ ಭಿನ್ನವಾಗಿದೆ. ಅವರು ಹೇಳುವಂತೆ, ನೀವು ಮೊದಲು ದರ್ಜೆಯ ತಂಡವನ್ನು ಕಳುಹಿಸುತ್ತಿದ್ದೀರಿ. ಸೂರ್ಯಕುಮಾರ್ ಯಾದವ್ ಅವರನ್ನು ಕಡೆಗಣಿಸುವುದು ಸರಿಯಲ್ಲ. ಏಕೆಂದರೆ ಇತ್ತೀಚೆಗೆ ಅವರ ನಾಯಕತ್ವದಲ್ಲೇ ಭಾರತ T20 ವಿಶ್ವಕಪ್ ಗೆದ್ದಿತ್ತು. ಅವರು ಇನ್ನೂ ಹೇಳುವುದೇನೆಂದರೆ, ಐರ್ಲೆಂಡ್ ವಿರುದ್ಧದ 2 ಪಂದ್ಯಗಳಲ್ಲಿ ಯುವ ಆಟಗಾರರ ತಂಡವನ್ನು ಕಳಿಸಬಹುದು. ಆದರೆ ಇಂಗ್ಲೆಂಡ್ ವಿರುದ್ಧ 5 T20 ಪಂದ್ಯಗಳಿಗೆ ಅನುಭವಿ ಆಟಗಾರರ ತಂಡವನ್ನು ಕಳಿಸುವ ಸಾಧ್ಯತೆ ತುಂಬ ಇದೆ. 2028ರ ವಿಶ್ವಕಪ್ಗಾಗಿ ಈಗಾಗಲೇ ಯೋಜನೆ ರೂಪಿಸಬೇಕಾಗಿದೆ. ಅದನ್ನು ತಡ ಮಾಡದೆ ಈಗಿನಿಂದಲೇ ಕ್ರಮ ಕೈಗೊಳ್ಳಬೇಕು. ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕತ್ವದ ದಾಖಲೆ ಕೂಡ ಅತ್ಯುತ್ತಮವಾಗಿದೆ. ಅವರು ನಾಯಕನಾಗಿ 52 ಪಂದ್ಯಗಳಲ್ಲಿ ಸರಾಸರಿ 40 ಪಂದ್ಯಗಳು ಗೆದ್ದಿದ್ದಾರೆ. ಕೇವಲ 8 ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಈ ಅವಧಿಯಲ್ಲಿ ಹಲವು ಸರಣಿಗಳನ್ನು ಗೆದ್ದಿದ್ದಾರೆ. ಹಲವು ಸಂದರ್ಭಗಳಲ್ಲಿ ಅಜೇಯರಾಗಿದ್ದಾರೆ ಮತ್ತು ಭಾರತಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟಂಥ ಮಹಾ ನಾಯಕನಾಗಿದ್ದಾರೆ. ಆದರೆ ಈಗ ಭವಿಷ್ಯದತ್ತ ಸಾಗುವ ಸಮಯ ಬಂದಿದೆ. ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕತ್ವದಿಂದ ತೆಗೆದು ಶ್ರೇಯಸ್ ಅಯ್ಯರ್ ಅವರಿಗೆ ನಾಯಕತ್ವ ನೀಡಬೇಕೇ? ಈ ನಿರ್ಧಾರ ಸರಿಯೇ ತಪ್ಪಾ?